ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ನನ್ನ ಮಗಳು ದೊಡ್ಡ ಮಗಳು ಅಂಗನವಾಡಿಗೆ ಹೋಗ್ಬೇಕಾಯ್ತಲ್ವ, ಅವಳನ್ನ ರೆಡಿ ಮಾಡಿ ಅಂಗನವಾಡಿಗೆ ಕಳಿಸ್ಬಿಟ್ಟು ಅವಳಿಗೆ ಅವಲಕ್ಕಿ ತಿಂಡಿ ಮಾಡು ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ಅವಲಕ್ಕಿ ಮಾಡೋಣ. ಅವಲಕ್ಕೆಲ್ಲ ಮಾಡಿದೆ, ಅವಳು ತಿನ್ಕೊಂಡು ಹೋದ್ಲು. ಇವಾಗ ತಾನೇ ನಾನು ಚಿಕ್ಕ ಮಗಳನ್ನೂ ಮಲಗಿಸಿದ್ದೆ, ಅವಳು ಮಲಗಿದ್ಲು ಅಂತ ಬಿಟ್ಟು ಬಟ್ಟೆ ತೊಳೆದು ಮತ್ತು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಇವಾಗ ಜಸ್ಟ್ ಫ್ರೀ ಆದೆ. ಅದಕ್ಕೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಬನ್ನಿ, ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಇದರಲ್ಲಿ ನಾನು ನಿನ್ನೆ ಲಾಗ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಿನ್ನೆ ನಾನು ಪುಷ್ಟಿ ಹಿಟ್ಟಲ್ಲಿ ತಲಪೆಟ್ಟು ಅಂತ ಮಾಡಿದ್ದೆ, ಅದು ಹೇಗೆ ಬಂದಿತ್ತು ಅಂತ ಬಿಟ್ಟು ಈ ಲಾಗಲ್ಲಿ ತೋರಿಸಿದ್ದೀನಿ. ಹಾಗೆ ಬೆಳಗಿಂದ ಫುಲ್ ಸುಸ್ತಾಗಿಬಿಟ್ಟಿತ್ತು. ಮತ್ತು ಇವಾಗ ಬೇರೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು. ಏನು ಸಾಂಬಾರು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ಹಸಂದಿ ಕಾಳಿತ್ತು, ಹಸಂದಿ ಕಾಳು ಸಾಂಬಾರು ಮಾಡೋಣ ಅಂತ ಬಿಟ್ಟು ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಮ್ಮ ಮನೆಯವರು ಕೂಡ ಇವತ್ತಿಗೂ ಚಾಕಿ ಹುಳ ಎಲ್ಲ ಬಂದಿದೆ ಅಂತ ಬಿಟ್ಟು ಚಾಕಿ ಇಲಾಗಲ್ಲೂ ಹಾಕಿದ್ದೀನಿ. ಇದು ಚಾಕಿ ಹುಳ ಬಂದಿರೋದು ಅಂದರೆ ಈ ಸರಿ ನಮಗೆ ಕೊಬ್ಬರಿ ಸುಲಿಸೋದ್ರಿಂದ ನಾವು ಚಾಕಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬೇರೆಯವ್ರಿಗೆ ನಮ್ಮ ಮನೆಯವ್ರ ಫ್ರೆಂಡ್ಗೆ ಕೊಟ್ಟಿದ್ರು ಚಾಕಿ ಮಾಡೋದಕ್ಕೆ. ಅದು ಕೂಡ ಬಂತು, ಮೊನ್ನೆ ತಾನೇ ಬಂದಿದೆ. ಇವಾಗ 3ನೇ ಜನಕ್ಕೆ ಹೋಗ್ಬೋದು ಇವತ್ತೆಲ್ಲ ನಾಳೆ. ಅದನ್ನು ನಾನು ಈಗ ಲಾಗ್ ಮಾಡ್ತಾಯಿಲ್ಲ ಅಂತಂದರೆ ನಮಗೆ ನಾನು ಲಾಸ್ಟ್ ಲಾಗಲ್ಲಿ ಸ್ವಲ್ಪ ಅಂದರೆ ಲಾಗ್ ಮಾಡಿರೋದಕ್ಕೂ ಏನೋ ಗೊತ್ತಿಲ್ಲ, ಒಂಥರ ಬೇಜಾರಾಗಿತ್ತು. ಕೆಲವು ಜನಗಳು ಇರ್ತಾರಲ್ಲ ಹೊಟ್ಟೆ ಕಿಚ್ಚಿಗೋಸ್ಕರ ಅಸಹಿಸೋಕ್ಕಾಗ್ದೇ ಒಂಥರ ಹೆಂಗೆ ಅಂದರೆ ಸ್ವಲ್ಪ ಬೆಳೀತಿದ್ದಾರೆ ಅಂದರೆ ತುಳಿಯೋರು ಜಾಸ್ತಿ. ಅವ್ರು ಯಾವ ಥರ ಬೆಳೀತಾರೆ ಅನ್ನೋದಕ್ಕಿಂತ ಚೆನ್ನಾಗಿ ಬೆಳೀಲಪ್ಪ ಅಂತ ಅರ್ಸೋರು ಯಾರೂ ಇಲ್ಲ ಈಗಿನ ಕಾಲದಲ್ಲಿ. ತುಳಿಯೋದೇ ಜಾಸ್ತಿ. ಒಂದು ಸ್ವಲ್ಪ ಮುಂದುವರಿಲಿ, ನಮ್ಮ ಮನೆಯವ್ರು ಒಬ್ಬರೇ ಮಾಡ್ತಾರೆ ಅನ್ನೋ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಇರುತ್ತೆ ಜನಗಳಿಗೆ. ಅದೇ ನಮಗೇನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ದುಡಿಬೇಕು, ನಾವು ತಿನ್ನಬೇಕು. ಅವ್ರೇನು ಬಂದು ನಮಗೆ ಅನ್ನ ಹಾಕಲ್ಲ. ನಮ್ಮ ಮನೆಯವರು ಕಷ್ಟಪಟ್ಟು ಸ್ವಲ್ಪ ಕೆಲವೊಂದನ್ನು ಮಾಡೋದನ್ನೇ ಸಹಿಸೋಕ್ಕಾಗ್ತಿಲ್ಲ ಅಂದಮೇಲೆ ಇನ್ನು ದೊಡ್ಡ ದೊಡ್ಡ ಲೆವೆಲಾಗಿ ಬೆಳೆದ್ರೆ ಇನ್ನು ಯಾವ ಥರ ಹುರ್ಕೊಳ್ತಾರೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ಕೊಡ್ತೀನಿ ನೆಕ್ಸ್ಟ್ ಯಾವಾಗಾದ್ರೂ ಒಂದು ಲಾಗಲ್ಲಿ. ಓಕೆ, ಇವತ್ತಿನ ಲಾಗ್ ಕಂಟಿನ್ಯೂ ನೋಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಹಾಗೆ ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಬೇರೆಯವ್ರಿಗೆಲ್ಲ ತಲೆ ಕೆಡಿಸ್ಕೊಳಲ್ಲ. ನಾನು ಮಾಡೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತಲೇ ಎಷ್ಟೋ ಜನ ಹುರ್ಕೊಂಡಿದ್ದಾರೆ ಅಂದರೆ ಯಾಕೆ ಅಂದರೆ ಮಾಡೋಕ್ಕೆ ಕೆಲಸ ಇಲ್ಲ. ಹೌದು, ನನಗೆ ಕೆಲಸ ಇಲ್ಲ, ಅದಕ್ಕೆ ನಾನು ಮಾಡ್ತಾಯಿರೋದು. ಯಾರು ಏನು ಅಂದ್ಕೊಂಡು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ನನಗೆ ಗೊತ್ತು ನಾನು ಕೆಲಸ ಮಾಡ್ತೀನೋ ಇಲ್ವೋ, ನಮ್ಮ ಮನೆಯವ್ರಿಗೆ ಗೊತ್ತು, ನನಗೆ ಗೊತ್ತು. ಈಗಲೂ ಕೂಡ ನೀವೇನು ನನ್ನ ಬಂದು ಸಾಕ್ತೀರಾ? ನೀವೇನು ಬಂದು ನನ್ನ ಕೆಲಸ ಮಾಡಿಕೊಡ್ತೀರಾ? ಇಲ್ಲ ತಾನೆ. ನನ್ನ ಕೆಲಸ ನಾನೇ ಮಾಡ್ಕೋಬೇಕು, ನಮ್ಮ ಮನೆ ಕೆಲಸ ನಾನೇ ಮಾಡಬೇಕು. ನೀವೇನು ಕೆಲಸ ಮಾಡೋಕ್ಕೆ ಬರಲ್ಲ, ಸರಿನಾ? ಯಾರ ಬಗ್ಗೆನೂ ಕೆಟ್ಟದಾಗಿ ಕಮೆಂಟ್ ಮಾಡೋದನ್ನು ಬಿಡ್ರಿ. ಫಸ್ಟು ನೀವು ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನಿರಿ, ಪ್ರೋತ್ಸಾಹ ಕೊಡೋಕ್ಕಾಗಿಲ್ಲ ಅಂದರೆ ಸುಮ್ಮನಿರಿ. ಯಾಕೆ ಇಷ್ಟೊಂದೆಲ್ಲ ಮಾತು? ಅಯ್ಯೋ ಮಾಡೋಕ್ಕೆ ಕೆಲಸ ಇಲ್ಲದ್ರೆ ಸರಿ, ನನ್ನ ಕೆಲಸ ಎಲ್ಲ ನನ್ನ ಇಷ್ಟ, ಅದು ನಾನು ಮಾಡ್ಕೋತೀನೋ ಬಿಡ್ತೀನೋ, ಅದು ನೀವು ಯಾಕೆ ಹೇಳ್ತೀರಾ? ನಿಮಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಿಮ್ಮ ನೋಡಿ ಅಂತ ಬಲವಂತನೂ ಕೂಡ ಮಾಡಲ್ಲ ನಾನು. ಯಾಕೆಂದರೆ ನೋಡೋರು ಹೆಂಗಿದ್ರು ನೋಡ್ತಾರೆ. ನಾವು ಫ್ರೀ ಟೈಮಲ್ಲಿ ಮಾಡ್ಕೊತೀವೋ ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ನಾವು ಬೆಳಗಿಂದ ಎದ್ಬಿಟ್ಟು ಎಷ್ಟು ಕೆಲಸ ಮಾಡ್ಕೊಂಡಿರ್ತೀವಿ, ನಮ್ಮ ಮಕ್ಕಳನ್ನ ಎಷ್ಟು ಜೋಪಾನ ಮಾಡ್ಕೊತೀವಿ, ಅದೆಲ್ಲ ನಿಮಗೆ ಗೊತ್ತಿದ್ರೆ ಅಲ್ವಾ. ಅದೆಲ್ಲ ಗೊತ್ತಾಗಲ್ಲ ನಿಮಗೆ, ಯಾಕೆಂದರೆ ನಿಮ್ಮದೇ ಲೆವೆಲ್ ಬೇರೆ ಇರುತ್ತೆ. ನೀವೆಲ್ಲೋ ಹೋಗಿದ್ವಿ, ಎಲ್ಲೋ ಬಂದ್ವಿ, ಹಾಕಿದ್ವಿ, ಹಂಗಿರ್ಬೇಕು ಹಿಂಗಿರಬೇಕು. ನಿಮ್ಮ ಆಕಾಂಕ್ಷೆಗಳು ನಿಮಗೆ ಹೆಂಗಿರುತ್ತೋ ನಮಗೂ ಹಂಗೆ ಇರುತ್ತೆ. ನಮಗೂ ಆಸೆ ಆಕಾಂಕ್ಷೆಗಳ ಮೇಲೆ ನಾವು ನಿಂತಿರೋದು. ನೀವು ಹೆಂಗೆ ನಿಮ್ಮ ಆಸೆ ತಕ್ಕಂಗೆ ನೀವು ನಡ್ಕೊಂಡು ಹೋಗ್ತೀರೋ ಅದೇ ಥರ. ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡೋದನ್ನು ಬಿಡಿ. ನೀವು ಒಬ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋರು ತುಂಬ ಜನ ಇರ್ತಾರೆ. ಅದು ನೆನ್ಪಿಟ್ಕೊಳ್ರಿ. ನೀವು ಒಬ್ರಿಗೆ ಮಾಡಿದ್ರೆ ಅಂದರೆ ನಿಮಗೆ 100 ಜನ ಮಾತಾಡೋರು ಇರ್ತಾರೆ. ಅದು ನೆನ್ಪಿಟ್ಕೊಳ್ರಿ. ನೋಡಿ, ಇಲ್ಲಿ ನಾನು ಪುಷ್ಟಿ ಹಿಟ್ಟು ತೊಗೊಂಡಿದ್ದೀನಿ. ಪುಷ್ಟಿ ಹಿಟ್ಟನ್ನು ನಾನು ಇವಾಗ ಒಂದು ಇದಕ್ಕೆ ಬೇಸನ್ಗೆ ಸಾಣಿಸ್ಕೊಳ್ತೀನಿ ಎಲ್ಲದನ್ನು ಕೂಡ. ಇವಾಗ ಅದಕ್ಕೆ ಸಾಣಿಸಿಟ್ಕೊಂಡಿದ್ಮೇಲೆ ಅದಕ್ಕೆ ಏನೇನು ಬೇಕು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಇದಕ್ಕೆ ಏನೇನು ಬೇಕು ಮಾಡ್ಕೊಂಡಿದ್ದೀನಿ ಅಂತಂದರೆ ಜೀರಿಗೆ ಮತ್ತು ಅಜ್ವಾನ್ ಕಾಳು, ಸ್ವಲ್ಪ ಹಿಂಗು,
ಮತ್ತು ಈರುಳ್ಳಿ ಹೆಚ್ಕೊಂಡಿರೋದೆಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಾಲ್ಸಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಚಟ್ನಿನೂ ಆಯಿತು. ನೆಕ್ಸ್ಟ್ ನಮ್ಮ ಮನೆಯವ್ರಿಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಯಾವ ಥರ ಬಂದಿದೆ ಅಂತ ಬಿಟ್ಟು ಇವಾಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಟ್ಟು ಪುಷ್ಟಿ ಹಿಟ್ಟಲ್ಲೇ ಮಾಡಿರೋದು. ಹಾಗೆ ನನ್ನ ಮಗಳು ಕೂಡ ಶ್ಲೋಕ ಹೇಳ್ಬಿಟ್ಟು ಬಂದಳು. ಅವಳಿಗೆ ಅಂದರೆ ಡೈಲಿ ನಾನು ಅಂಗನವಾಡಿ ಕಳ್ಸೋಕ್ಕೂ ಮುಂಚೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ದೇವರಿಗೆ ವಿಭೂತಿ ಧರಿಸ್ಬಿಟ್ಟು ಆಮೇಲೆ ಶ್ಲೋಕ ಹೇಳಿದ ಮೇಲೆ ಅವಳಿಗೆ ತಿಂಡಿ ಕೊಡೋದು ನಾನು. ಆಮೇಲೆ ಕೃಷ್ಣ ಹೇಳು. ಪ್ರಣತಂ ಹರೇ ಗೋವಿಂದಾಯ ನಮಸ್ತೆ. ಕೈ ಮುಗ್ದು ಬಾ. ಹಾಗೆ ನನ್ನ ಚಿಕ್ಕ ಮಗಳು ಕೂಡ ಅವ್ರ ಅಪ್ಪಗೆ ಮಧ್ಯಾಹ್ನ ಮುದ್ದೆ ಸಾರು ಮಾಡಿದ್ದೆ ಅಂತ ಬಿಟ್ಟು ಅವ್ರು ಮುದ್ದೆ ಊಟ ಮಾಡ್ತಾ ಕೂತಿದ್ರು. ನನ್ನ ಮಗಳು ಎಷ್ಟು ಚೆನ್ನಾಗಿ ಚಕ್ಲಿ ಬುಕ್ ಹಾಕ್ಕೊಂಡು ಕೂತಿತ್ತು ಅವ್ರ ಅಪ್ಪನ ಮುಂದೆ. ಅದಕ್ಕೆ ನನಗೆ ಅವರು ಕೆಲವೊಂದು ಅವರು ಆ್ಯಕ್ಟಿವಿಟೀಸ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅದೇ ನನಗೆ ಖುಷಿ. ಆಮೇಲೆ ಊಟ ಮಾಡೋದ್ರಲ್ಲಿ ಕೆಲವು ಮಕ್ಕಳು ಎಷ್ಟೊಂದು ಹಠ ಮಾಡ್ತಾರೆ, ಹಾಗೆಲ್ಲ ಮಾಡ್ತಾರೆ. ಪರವಾಗಿಲ್ಲ, ನನ್ನ ಮಕ್ಕಳು ನನಗೆ ಖುಷಿ ಕೊಡುತ್ತೆ. ಅಷ್ಟೊಂದು ಕಷ್ಟ ಕೊಡಲ್ಲ ಅಂದ್ಕೊಳ್ತೀನಿ ಊಟ ಮಾಡೋ ವಿಷಯದಲ್ಲಿ. ಅದ್ರ ಪಾಡಿಗೆ ಹೊಟ್ಟೆ ಹಸಿವಾಯ್ತು ಅಂದರೆ ಅನ್ನ ಅಂತ ಕೇಳುತ್ತೆ. ನನ್ನ ಹಿರೇ ಮಗಳಾದರೂ ಅಷ್ಟೇ, ಚಿಕ್ಕ ಮಗಳಾದರೂ ಅಷ್ಟೇ, ಅನ್ನ ಅಂತ ಬಂದುಬಿಡ್ತಾರೆ. ಚಾಕಿ ಹುಳ ಎಲ್ಲ ಬಂತು ಅಂತ ಬಿಟ್ಟು ಎಲ್ಲ ತೆಗಿತಾಯಿದ್ರು. ಓಕೆ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.